ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರಸಾದ್ ಮಾತಾಡ್ತಾ ಇರೋದು. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಐರಾವತ ಮೂವಿದು ದರ್ಶನ್ ಅವ್ರದ್ದು ಡೈಲಾಗ್ ಕೇಳಿರ್ಬೋದು. ಹೆಣ್ಮಕ್ಳು ಹಣೆ ಹಚ್ಕೊಳ್ಳೋಣ ಅರ್ಶಿನ ಕುಂಕುಮನೆ ಬಾವುಟ ಮಾಡ್ಕೊ ಬದುಕ್ತಾ ಇರೋದು ಕಣ ನಾವು. ಬಾವುಟ ಮುಟ್ಟಿದ್ರೇ ಬಿಡಲ್ಲ ಅಂತದ್ರಲ್ಲಿ ಹೆಣ್ಣು ಮುಟ್ಟಿದ್ರೆ ಬಿಡ್ತೀವ ಅಂತ. ಈಗ ಪಾಕ್ ಉಗ್ರರು, ಭಯೋತ್ಪಾದಕರು ಏನು ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮಲ್ಲಿ ಸಿಂಧೂರವನ್ನು ಅಳಿಸುವಂಥ ಕೆಲಸ ಮಾಡಿದ್ರು. ಅದು ಹುಡುಕಿ ಪುರುಷರನ್ನು ಮಾತ್ರ ಕೊಂದರು. ಅವರ ಸಿಂಧೂರವನ್ನು ಅಳಿಸೋದಕ್ಕೆ ಅದಕ್ಕೆ ಭಾರತ ಸರ್ಕಾರ ಕೈಗೊಂಡಿರುವಂಥದ್ದು ಆಪರೇಷನ್ ಸಿಂಧೂರ್. ಅದೇ ಹೆಸರಲ್ಲಿ ಆ ಉಗ್ರರ ನೆಲೆಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ತಕ್ಕ ಉತ್ತರ ಕೊಡ್ತಾ ಇದ್ದಾರೆ. ಯಾರೇ ಆಗಲಿ ಈ ಥರ ಶಾಂತಿಯಾಗಿರ್ಬೇಕಾದ್ರೆ ಸಿವಿಲಿಯನ್ಸ್ಗೆ ಆ ಥರ ತೊಂದರೆ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಇದು ಒಳ್ಳೆ ದಿಟ್ಟ ನಿರ್ಧಾರ ನಮ್ಮ ಭಾರತ ಸರ್ಕಾರ ತೊಗೊಂಡಿರೋದು. ಇದರಿಂದ ಏನಪ್ಪ ಅಂದರೆ ನೆಕ್ಸ್ಟ್ ಟೈಮ್ ಈ ಥರ ಮಾಡೋದಕ್ಕೆ ಅವರು ಉಗ್ರರು ಏನಾದ್ರು ಭಾರತಕ್ಕೆ ನುಗ್ಗಬೇಕು ಅಂದರೆ ಭಯ ಪಡಬೇಕು. ಆ ರೀತಿ ತಕ್ಕ ಪಾಠ ಕಲಿಸ್ಬೇಕು. ಇದು ಉಗ್ರರು ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡ್ತಾ ಇರೋದು ಮೊದಲೇನಲ್ಲ, ಸುಮಾರು ಬಾರಿ ಅಟ್ಯಾಕ್ ಮಾಡಿದ್ದಾರೆ. 1947 ಸ್ವತಂತ್ರ ಬಂತಲ್ಲ ಗೊತ್ತಾ ನಮಗೆ. ಆ ಟೈಮಲ್ಲಿ ಜಮ್ಮು ಕಾಶ್ಮೀರ ಅವಾಗ ರಾಜ ಇದ್ರಲ್ಲ, ಅವರು ನಮ್ಮ ಭಾರತ ಕಡೆ ಸೇರಬೇಕಾ ಇಲ್ಲ ಪಾಕಿಸ್ತಾನ ಕಡಬೇಕಂದ್ರೆ ತಟಸ್ಥವಾಗಿರ್ತಾರೆ, ರಾಜ ಹರಿಸಿಂಗ್ ಅಂತ. ಆವಾಗ ಪಾಕಿಸ್ತಾನದವರು ಅವ್ರನ್ನ ಆಕ್ರಮಣ ಮಾಡ್ಕೋಬೇಕು ಅಂತ ಆಕ್ರಮಣ ಮಾಡಕ್ಕೆ ಬಂದಾಗ ಭಾರತ ಸರ್ಕಾರ ಏನು ಮಾಡುತ್ತೆ, ಅವಾಗ ಅವ್ರು ಯುದ್ಧಕ್ಕೆ ನೋಡ್ತಾರೆ. ಅದೇ ಫಸ್ಟ್ ಟೈಮ್ ನಮಗೂ ಪಾಕಿಸ್ತಾನಕ್ಕೆ ಯುದ್ಧ ಅಂತ ಡಿವೈಡ್ ಅದು 2 ತಿಂಗಳು ಹತ್ತತ್ರದಲ್ಲೇ ಆಗಿದ್ದು ಯುದ್ಧ ಇದು 1947. ಆವಾಗ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂತ ಆವಾಗಲೇ ನೀವು ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಪಾಕ್ ಅಕ್ಯುಪೈಡ್ ಇಷ್ಟೆಲ್ಲ ಆಕ್ರಮಣ ಮಾಡ್ಕೊಂಡಿದೆ ಮೇಲ್ಗಡೆ ನಮ್ಮ ಭಾರತದ ಏನು ಭೂಕಳಸ ತಲೆ ಅಂತ ಕರಿತೀವಿ, ಅಷ್ಟು ಸ್ವಲ್ಪ ಪಾಕ್ ಅಕ್ಯುಪೈಡ್ ಆವಾಗಲೇ ಹೋಗಿದ್ದು ಅದು ಪ್ರದೇಶ. ಅದಾದ ನಂತರ ಯುನೈಟೆಡ್ ನೇಷನ್ ಮಧ್ಯೆ ಬಂದು ಇನ್ನೂ ಸೀಸ್ ಫೈರ್ ಅಂತಾರೆ, ಅಂದರೆ ಅಷ್ಟಕ್ಕೆ ಇದು ಮಾಡಬೇಕು, ಯಾವುದೇ ರೀತಿ ಯುದ್ಧ ಮಾಡಬಾರ್ದು ಅಂದಾಗ ಅಲ್ಲಿ ನಿಲ್ಲಿಸಿದ್ದಕ್ಕೆ. ಸೊ ಅಕ್ಯುಪೈಡ್ ಅಷ್ಟು ಮಾಡ್ಕೊಂಡಿದೆ ನಮ್ಮದು. ನೆಕ್ಸ್ಟ್ 1965-67ರಲ್ಲಿ ನಮಗೆ ಚೀನಾ ಜೊತೆ ಯುದ್ಧ ಆಗುತ್ತೆ. ಅಕ್ಷಯ್ ಚೀನ್ ಪ್ರದೇಶವನ್ನು ಆಕ್ರಮಣ ಮಾಡ್ಕೊಳ್ತಾರೆ. ಅಕ್ಷಯ್ ಚೀನ್ ನೋಡ್ಬೋದು ನೀವು, ಅದು ಅಷ್ಟೇ ಭೂಶಿರಾದಲ್ಲಿ ಏನಿದೆ ಅದು ಅಷ್ಟು ಅಕ್ಷಯ್ ಚೀನಾದವರು ಗೆದ್ಕೊಂಡಿರೋದು. 1965 ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ಆಗುತ್ತೆ. ಆವಾಗ ಪಾಕಿಸ್ತಾನದವರು ಮತ್ತೆ ಆಕ್ರಮಣ ಮಾಡೋಕೆ ಬರ್ತಾರೆ. ಆವಾಗಲೂ ತಕ್ಕ ಪಾಠ ಕಳಿಸ್ತೀವಿ. 1971 ನಿಮಗೆಲ್ಲ ಗೊತ್ತಿರ್ಬೋದು. 1905 ಕರ್ಜನ್ನು ಬಾಂಗ್ಲಾದೇಶ ಮತ್ತು ನಮ್ಮ ಭಾರತನ ಡಿವೈಡ್ ಮಾಡಿರ್ತಾನೆ. ಅವಾಗ ವೆಸ್ಟ್ ಬೆಂಗಾಲ್ ಮಾಡಿರ್ತಾನೆ. ಈಸ್ಟ್ ಬೆಂಗಾಲ್ ಅಂತ ಏನಿದೆ ಅದೇ ಬಾಂಗ್ಲಾದೇಶ ಆಗುತ್ತೆ. ಅದನ್ನು ಪಾಕಿಸ್ತಾನ ಆಕ್ರಮಣ ಅವರು ವಶಪಡಿಸ್ಕೋಬೇಕು ಅಂತಿದ್ದು. 1975 ನಿಮಗೆಲ್ಲ ಮುಜಿಬಿದ್ ರೆಹಮಾನ್ ಅಂತ ಗೊತ್ತಿರಬೇಕು, ಅವರು ಇರ್ತಾರೆ. ಇವಾಗ ಶೇಖ್ ಹಸೀನಾ ಅವರು ಏನೋ ಹೋರಾಟ ಆಗಿ ಹೊರಗಡೆ ಹೊರಟೋದ್ರು ಅವರು ನೋಡಿ. ಆವಾಗ ಶಾಂತಿ ಪ್ರಶಸ್ತಿ ಪುರಸ್ಕೃತರಾದಂತಹ ಮೊಹಮ್ಮದ್ ಯೂನಿಸ್ ಅವ್ರದ್ದೇನೋ ಇವಾಗ ಅಧಿಕಾರ ವಹಿಸ್ಕೊಂಡಿದ್ದಾರೆ ಶಾಂತಿ ಪಾಲನೆಗೋಸ್ಕರ. ಆ ಬಾಂಗ್ಲಾದೇಶಕ್ಕೋಸ್ಕರನೂ ಇಂಡಿಯಾ ಆ ಬಾಂಗ್ಲಾದೇಶದ ಪರವಾಗಿ ನಿಂತ್ಕೊಳ್ತು. ಪಾಕಿಸ್ತಾನನ ಯುದ್ಧದಿಂದ ಓಡಿಸಿ ಅಲ್ಲಿ ಅವರು ನೆಲೆ ನಿಲ್ಲಿಸುವಂಗೆ ಮಾಡಿಕೊಟ್ಟಿದ್ದು ಭಾರತ. ಆವಾಗಲೂ ಕೂಡ ಸಪೋರ್ಟ್ ಮಾಡಿದ್ದು ನಮ್ಮ ಭಾರತದವರು. ಏನು ಆರ್ಮಿ ಇತ್ತು ಅವರು ಸಹಾಯದಿಂದ ಪಾಕಿಸ್ತಾನನ ಓಡಿಸಿದ್ರು, ಹಿಮ್ಮೆಟ್ಟಿಸಿದ್ರು. ಅದಾದ ನಂತರ 1999 ಜುಲೈ 27 ನಿಮಗೆಲ್ಲ ಗೊತ್ತಿರ್ಬೋದು, ಕಾರ್ಗಿಲ್ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಕಾರ್ಗಿಲ್ ವಾರ್ ಆ ಹೆಸರು ಕೇಳಿದ್ರೆ ಎಲ್ಲರಿಗೂ ಒಂಥರ ಮೈ ಜುಮ್ಮನಿಸ್ಬೇಕು. ಇದು 1999ರಲ್ಲಿ. ಆ ಟೈಮಲ್ಲಿ ಅಷ್ಟೇ ಅವರು ಆಕ್ರಮಣ ಮಾಡೋಕ್ಕೆ ಬಂದಿದ್ರು. ಆವಾಗ ನಮ್ಮ ಸೈನಿಕರು ಸುಮ್ಮನೆ ಬಿಟ್ಟಿಲ್ಲ, ಮುಟ್ಟು ನೋಡ್ಕೊಳ್ಳೋಂಗೆ ಅವ್ರಿಗೆ ತಿರುಗೇಟ್ ಕೊಟ್ಟಿದ್ರು. ಇದನ್ನು ಅಬ್ಸರ್ವ್ ಮಾಡ್ಬೋದು. ಇನ್ನು 2008ರಲ್ಲಿ ನಿಮಗೆಲ್ಲ ಗೊತ್ತಿದೆ, ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ ಅಂತ ನವೆಂಬರ್ 26ರಲ್ಲಿ ಆಗಿದ್ದು. ಅದು ಮೂವಿಗಳಾಗಿದೆ, ತುಂಬ ನೋಡ್ಬೋದು ಹೆಂಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ. ಮುಂಬೈ ನಿಮಗೆ ಗೊತ್ತಿದೆ, ಅದು ಕೋಸ್ಟಲ್ ರೀಜನ್ ಆಗಿರೋದ್ರಿಂದ ಅಲ್ಲಿ ಕೋಸ್ಟಲ್ ರೀಜನ್ ಬರ್ತಾರೆ. ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅಲ್ಲಿ ಯಾರು ಸಿವಿಲಿಯನ್ ಇದ್ದಾರೆ ಅವನ್ನೆಲ್ಲ ನೋಡಿ ಅಟ್ಯಾಕ್ ಮಾಡಿದ್ದು ಆ ಥರ. ಆಮೇಲೆ ಅಲ್ಲಿ ಏನು ತಾಜ್ ಹೋಟೆಲ್ ಒಳಗಡೆ ಹೋಗಿ ಅಲ್ಲಿ ಇದ್ದವನು ಕೂಡ ತುಂಬ ಜನನ ಕೊಂದಿದ್ದಾರೆ. ಇಷ್ಟೆಲ್ಲ ಮಾಡಿದರು. ನೆಕ್ಸ್ಟ್ 2016ರಲ್ಲೂ ನಿಮಗೆ ಗೊತ್ತಿದೆ, ಆವಾಗ ಉರಿ ಸ್ಟ್ರೈಕ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಆವಾಗ 2019ರಲ್ಲಿ ಪುಲ್ವಾಮಾ ದಾಳಿ, 40 ಜನ ಸೋಲ್ಜರ್ ಹೋಗಬೇಕಾದ್ರೆ ಅದನ್ನು ಪೂರ RDX ಬಾಂಬ್ದು ವೆಹಿಕಲ್ ತಂದು ಗುದ್ದಿ ಅಷ್ಟು ಜನ ಸೈನಿಕರನ್ನು ಕೊಲೆ ಮಾಡಿ ಕೊಂದಿದ್ರು. ಹುತಾತ್ಮ ಯೋಧರು ಅವ್ರಿಗೆಲ್ಲ ಒಂದು ಶಾಂತಿ ಸಿಗಬೇಕು ಅಂತ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ವಾಯು ನೆಲೆ ಮೇಲೆ ಯಾರಿದ್ದು ಅದನ್ನೆಲ್ಲ ಧ್ವಂಸ ಮಾಡಿದರು. ನೀವೆಲ್ಲ ಉರಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಮೂವಿ ಬಂದಿದೆ, ನೋಡ್ಬೋದು. ಅದು ಸಕ್ಕತ್ತಾಗಿದೆ. ಆ ಮೂವಿ ಸಕ್ಕತ್ತಾಗಿ ತೋರಿಸಿದ್ದಾರೆ ಏನೇನು ಇಂಡಿಯಾ ಇನಿಷಿಯೇಟಿವ್ ತೊಗೊಳ್ತು ಅವಾಗ ಹೆಂಗಾಯಿತು ಅಂತ ಆ ಮೂವಿ ನೋಡ್ಬೋದು. ಸೊ ಇವಾಗ 2025ರಲ್ಲಿ ಏನು ಈ ಏಪ್ರಿಲ್ ಮಂತಲ್ಲಿ ಘಟನೆ ಜರುಗಿತು ನೋಡಿ. ಟೂರಿಸ್ಟು ಅಂತ ಹೋಗಿದ್ರು, ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತಾಯಿದ್ರು. ನಮ್ಮ ಭಾರತದಲ್ಲಿರೋ ಜಾಗಕ್ಕೆ ನಾವು ಹೋಗೋದಕ್ಕೆ ಎಷ್ಟು ಭಯ ಪಡೋಂಗೆ ಮಾಡಿಬಿಟ್ರು ನೋಡಿ. ಮತ್ತು ನಮ್ಮ ಭಾರತಕ್ಕೆ ಅವ್ರು ಎಂಟ್ರಿ ಆಗಬೇಕು ಅಂದರೆ ಯೋಚನೆ ಮಾಡಬೇಕು. ಆ ರೀತಿ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಅಟ್ಯಾಕ್ ಆಗಿರ್ಬೋದು ನಡಿಬೇಕು ಅವ್ರ ಮೇಲೆ. ಇದು ಅವ್ರದ್ದೇ ಲಾಸ್ಟ್ ಅಂತ ಅವ್ರ ಮೈಂಡ್ಸಲ್ಲಿ ಬಂದಿರಬೇಕು. ಈಗ ತುಂಬ ಜನ ಅಲ್ಲಿರೋರು ಸಂಸತ್ತಿರೋರು ಭಯ ಪಡ್ತಾ ಇದ್ದಾರೆ, ನಾವು ಯಾಕೆ ಉಗ್ರರಿಗೆ ನೆಲೆ ಕೊಡಬೇಕು ಅಂತ. ಬೇರೆ ದೇಶಗಳೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರು. ಅಮೇರಿಕಾ ಆಗಿರ್ಬೋದು, ಫ್ರಾನ್ಸ್, ರಷ್ಯಾ ಆಗಿರ್ಬೋದು, ಇವು ಇಂಗ್ಲೆಂಡ್ ಆಗಿರ್ಬೋದು, ಕೆನಡಾ, ಆಸ್ಟ್ರೇಲಿಯಾ, ಇವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ಸಪೋರ್ಟ್ಗೆ ಯಾರು ನಿಂತಿದ್ದಾರೆ? ಚೀನಾ, ಟರ್ಕಿ. ಈಗ ನಿಮಗೆ ಗೊತ್ತಿರ್ಬೋದು, ಈಗ ಸೆಂಟ್ರಲ್ ಬಂದರೆ ಮತ್ತು ಅರಬ್ ರಾಷ್ಟ್ರಗಳು, ಇಸ್ಲಾಮಿಕ್ ಏನು ಕಂಟ್ರಿಗಳಿದ್ದಾವೆ ಅವರೆಲ್ಲ ಆಲ್ಮೋಸ್ಟ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ಚಾನ್ಸಸ್ ಇದೆ. ಬಟ್ ಯುನೈಟೆಡ್ ನೇಷನ್ ಇರೋದು ಅಷ್ಟೇ ಶಾಂತಿ ಪಾಲನೆಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ತಾರೆ. ಶಾಂತಿ ಪಾಲನೆಗೆ ಇವಾಗ ನಿಮಗೆ ಗೊತ್ತಿರ್ಬೋದು, ಉಕ್ರೇನ್ ಮೇಲೆ ರಷ್ಯಾ ಅಟ್ಯಾಕ್ ಆಗಿ ಅದು ವಾರ 2-3 ವರ್ಷ ಆಯಿತು. ಇಸ್ರೇಲ್ ಪ್ಯಾಲೆಸ್ತೈನ ಅದು ಯುದ್ಧ ಆಗಿತ್ತು. ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅವರು ಏನು ಗೌರ್ಮೆಂಟ್ ಅದು ವಶಪಡಿಸ್ಕೊಂಡಿದ್ರು. ಬಾಂಗ್ಲಾದೇಶದಲ್ಲಿ ನಿಮಗೆ ಗೊತ್ತಿದೆ, ಇತ್ತೀಚೆಗೆ ಶೇಖ್ ಹಸೀನಾ ಅವ್ರನ್ನ ಓಡಿಸಿದ್ದು. ಇನ್ನು ಶ್ರೀಲಂಕಾದಲ್ಲಿ ಆರ್ಥಿಕತೆ ಛಿದ್ರ ಆಗಿತ್ತು. ಪಾಕಿಸ್ತಾನದಲ್ಲೂ ಆಲ್ಮೋಸ್ಟ್ ಈಗ ಆರ್ಥಿಕತೆ ಪೂರ ಕೆಳಗಡೆ ಹೋಗಿದೆ, ಅವರು ತಿನ್ನೋದಕ್ಕೂ ಇಲ್ಲದಂಗೆ ಆಗಿದೆ. ಅದ್ರ ನಡುವೆನೂ ಧರ್ಮದ ಹೆಸರಲ್ಲಿ ಹೇಳ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೃತ್ಯನೇ. ಆ ಥರ ಯಾರು ಮಾಡಬಾರ್ದು. ಯಾಕಂದರೆ ನೋಡಿ, ಅವ್ರದ್ದು ಒಂದು ಇಸ್ಲಾಮಿಕ್ ಕಂಟ್ರಿ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಭಾರತ ಹಿಂದೂಗಳಿದ್ದಾರೆ, ಮುಸ್ಲಿಮ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಸರ್ವಧರ್ಮ ಸಮನ್ವಯ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ರಿಲಿಜಿಯನ್ ಆರ್ಟಿಕಲ್ 25ರಿಂದ 28ರವರೆಗೂ ಎಲ್ಲ ಧರ್ಮ ಯಾವ ಧರ್ಮನಾದರೂ ಅನುಸರಿಸ್ಬೋದು ಅಂತ ಅಧಿಕಾರ ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲೇ ಇದೆ. ಒಂದೇ ಧರ್ಮಕ್ಕೆ ಯಾವ ರೀತಿ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಸೊ ಸರ್ವಧರ್ಮ ಸಮನ್ವಯ ಅಂತಲೇ ಭಾರತ ಇರೋದು. ನೀವು ಒಂದೇ ಧರ್ಮದಲ್ಲಿ ಇದೆ ಅಂತ ಈ ಥರ ಮಾಡಿ ಅಟ್ಯಾಕ್ ಮಾಡೋದಾಗಿರ್ಬೋದು,
ಆಮೇಲೆ ಸಿವಿಲಿಯನ್ಸ್ಗಳು ಏನು ಮಾಡಿದ್ರು, ಉಗ್ರರು ನೋಡಿ ಸುಮ್ಮನೆ ಕೊಂದು ಹೋಗ್ಬಿಟ್ರೆ ಸುಮ್ಮನೆ ಇರ್ತಾರ, ಎಂಥವ್ರಿಗಾಗಿ ಶಾಸ್ತಿ ಕಂಡಿಡ್ತಾರೆ. ಸೊ ಈಗ ಆಪರೇಷನ್ ಸಿಂಧೂರ ಮಾಡಿರೋದ್ರಿಂದ ಅದ್ರದ್ದು ಮೇಯ್ನ್ ನೇವಿ ಆಗಿರ್ಬೋದು, ಸೇನೆ ಅಡ್ಮಿರಲ್ಲು ಅವರು ತ್ರಿಪಾಠಿ ಸರ್ ಆಗಿರ್ಬೋದು, ಉಪೇಂದ್ರ ದ್ವಿವೇದಿ ಆಗಿರ್ಬೋದು, ಮತ್ತು ಏರ್ ಮಾರ್ಷಲ್ ಬರ್ತಾರೆ, ಮತ್ತು ನೇವಿಯವರು ಇದ್ದಾರೆ, ದಿನೇಶ್ ಕುಮಾರ್ ಸರು, ಮತ್ತು ಇಬ್ಬರು ಲೇಡಿ ಕಮಾಂಡರ್ಗಳಿಗೆ ಇದ್ರದ್ದು ಉಸ್ತುವಾರಿ ವಹಿಸಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ಏನು ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡೋದಕ್ಕೆ. ಸೊ ಇಂಡಿಯಾ ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದೆ. ಇನ್ನು ಬದ್ಧ ಪಾಕಿಸ್ತಾನ ಯೋಚನೆ ಮಾಡಬೇಕು, ಈ ಥರ ಏನಾದರೂ ಅಟ್ಯಾಕ್ ಮಾಡಬೇಕು ಅಂದರೆ ಉಗ್ರಗಾಮಿಗಳೆಲ್ಲ ನಡುಕ ಹುಟ್ಟಬೇಕು, ಆ ರೀತಿ ಮಾಡಬೇಕು. ಸೊ ಭಾರತದ ಪರವಾಗಿ ಎಷ್ಟೋ ದೇಶಗಳು ತಲೆ ಎತ್ತಿ ನಿಲ್ತಾ ಇದೆ. ಸೊ ಸರ್ಕಾರಗಳು ಈಗ ಸೆಂಟ್ರಲ್ ಒಂದಿದೆ, ಸ್ಟೇಟಲ್ಲಿ ಒಂದೊಂದಿದೆ, ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೆಂಟ್ರಿಗೆ ಏನೇ ಕ್ರಮ ತಗೊಳ್ಳಿ ಅಂತ. ನಮ್ಮ ಕರ್ನಾಟಕದಲ್ಲೂ 3 ಹೋಗಿದ್ರು ಟೂರಿಸ್ಟು, ಹೌದು ಹತ್ಯೆ ಆಗಿದೆ. ಸೊ ಈ ಥರ ಆಗಬಾರ್ದು ಮತ್ತೆ ಎಲ್ಲೋ ಅಂತ ತಡಿಬೇಕು. ಸೊ ಗೌರ್ಮೆಂಟ್ ಒಳ್ಳೆ ಇನಿಷಿಯೇಟಿವ್ ತಗೊಳ್ಳಿ, ಬಾರ್ಡರಲ್ಲಿ ಇನ್ನೂ ಹೆಚ್ಚು ಸೆಕ್ಯೂರಿಟಿಗಳ ಏನು ಪ್ರೊಟೆಕ್ಷನ್ ತಗೋಬೋದು ಅಂತ ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ. ಸೊ ಮುಂದಿನ ದಿನ ಏನಾದರೂ ಈ ಥರ ಆದರೆ, ಯುದ್ಧ ಏನಾದರೂ ಸನ್ನಿವೇಶ ಆದರೆ ಭಾರತ ರೆಡಿಯಾಗಿದೆ ಅಂತ ಮೆಸೇಜ್ ಕೊಟ್ಟಂಗಿದೆ. ಸೊ ಭಾರತದ ನಾವೆಲ್ಲ ಇರೋದು ಏನಂದರೆ ಸರ್ಕಾರಕ್ಕೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟು ಇರಬೇಕು, ಆ ರೀತಿ ಮುಖ್ಯ ಆಗುತ್ತೆ. ಸೊ ಈ ಥರ ಯುದ್ಧ ಒಂದು ವೇಳೆ ಸ್ಟಾರ್ಟ್ ಆದರೆ ಅತಂತ್ರ ಪರಿಸ್ಥಿತಿ, ಎಷ್ಟೋ ಜನರ ನೋವು ಕಷ್ಟ ಎಲ್ಲ ನಿಮಗೆ ಗೊತ್ತಿದೆ. ಪ್ರತಿಯೊಂದು ದೇಶದಲ್ಲಿ ಯುದ್ಧ ಸ್ಟಾರ್ಟ್ ಆದರೆ ಆರ್ಥಿಕತೆ ಕುಂದುತ್ತೆ, ಉದ್ಯೋಗಗಳು, ಅಲ್ಲಿರೋ ಜನರ ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಪರಿಸ್ಥಿತಿ ಎಲ್ಲ ಕುಂದುತ್ತೆ. ಸೊ ಯುದ್ಧ ಎಲ್ಲ ಆಗದೆ ಅವರು ಪಾಠ ಕಲ್ತ್ಕೊಂಡು ಸುಮ್ಮನೆ ಇದ್ದರೆ ಸರಿಯಾಗುತ್ತೆ. ಅದು ಬಿಟ್ಟರೆ ಭಾರತ ಈಗ ರಕ್ಷಣಾ ಕ್ಷೇತ್ರದಲ್ಲಿ ಎಷ್ಟು ಮುಂದುವರೆದಿದೆ ಅಂತ ನಿಮಗೆ ಗೊತ್ತಿರ್ಬೋದು. ರಫೇಲ್, ಸುಖೋಯ್ ಎಲ್ಲನೂ ಫಾರಿನಿಂದ, ಫ್ರಾನ್ಸ್, ರಷ್ಯಾದಿಂದ ತರಿಸ್ಕೊಂಡಿದೆ. ಮತ್ತು ಇಲ್ಲಿಂದ ತೇಜಸ್ಸು ಎಲ್ಲ ಇಂಪ್ಲಿಮೆಂಟ್ ಆಗಿದೆ. ಅಮೆರಿಕದಿಂದ ತುಂಬ ತರಿಸ್ಕೊಂಡಿದೆ ರಕ್ಷಣಾ ವೆಪನ್ನು. ಇಡೀ ದೇಶದಲ್ಲಿ 4ನೇ ಎಷ್ಟು ವೆಪನ್ಗೆ ಇನ್ವೆಸ್ಟ್ ಮಾಡಿರೋರು ನಾವೇ. ಸೊ ಅಷ್ಟು ಎಕ್ವಿಪ್ಮೆಂಟ್ ಇದೆ, ನ್ಯೂಕ್ಲಿಯರ್ ವೆಪನ್ ಇದೆ. ಪಾಕಿಸ್ತಾನ ಅದೇ ನ್ಯೂಕ್ಲಿಯರ್ ವೆಪನ್ ನನ್ನ ಹತ್ರ ಇದೆ, ಹಾಕ್ಬಿಡ್ತೀನಿ ಅಂತ ಭಯಪಡಿಸ್ತಾ ಇತ್ತು. ಬೇರೆ ದೇಶಗಳಲ್ಲಿ ಇದೆ, ಅದು ಸುಮ್ಮನೆ ಇದ್ದಾರೆ, ಅರ್ಥ ಮಾಡ್ಕೋಬೇಕು. ಇದೆ ಅಂದ್ಬಿಟ್ಟು ಸುಮ್ಮನೆ ಮಾತಾಡೋದಿಲ್ಲ. ಸೊ ನಿನ್ನೆ ಪ್ರಧಾನಮಂತ್ರಿ ಅವರು ಒಂದು ನ್ಯೂಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಅಮೆರಿಕ ಮಧ್ಯಂತರ ಬಂದು ಈಗ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಏನು ಯುದ್ಧ ಸಂಘರ್ಷ ಇತ್ತು ಅದನ್ನು ತಡೆದಿದ್ದಾರೆ. ಸೊ ಇದೊಂಥರ ಕೋಲ್ಡ್ ವೆದರ್ ಇದ್ದಂಗೆ, ಅಂದರೆ ಯಾವುದೇ ರೀತಿ ಯುದ್ಧಕ್ಕೆ ಸನ್ನದ್ಧ ಆಗಬಾರ್ದು, ಎಷ್ಟಕ್ಕಿದೆ ಅಷ್ಟಕ್ಕೆ ಇರಬೇಕು ಅಂತ ಮಾತಾಡಿದ್ದಾರೆ. ಸೊ ಪಾಕಿಸ್ತಾನ ಇದರಿಂದ ತಕ್ಕ ಪಾಠ ಕಲ್ಕೊಂಡು ಮುಂದೆ ಯಾವುದೇ ರೀತಿ ಭಯೋತ್ಪಾದನೆಗೆ ಇನ್ವಾಲ್ವ್ ಆಗದೇ ಇದ್ರೆ ಸರಿ. ಸೊ ಈಗ ಏನು ಅಮೆರಿಕ ಮುಂದೆ ಬಂದಿದೆ ಎರಡು ದೇಶಗಳ ನಡುವೆ ಮಾತಾಡೋದಕ್ಕೆ. ಸೊ ಇನ್ನು ಮತ್ತೆ ಇದೇ ರೀತಿ ಯಾವುದೇ ಅಟ್ಯಾಕ್ ಆಗದವರು ಭಯೋತ್ಪಾದಕರು ಭಾರತಕ್ಕೆ ಬರೋಕ್ಕೆ ನಡುಕ ಹುಟ್ಟಬೇಕು. ಸೊ ಶಾಂತಿ ಪಾಲನೆಯಿಂದ ಇರೋಣ, ಮುಂದೆ ಏನಾಗುತ್ತೆ ನೋಡೋಣ. ನಿನ್ನೆ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಯುದ್ಧಕ್ಕೆ ಯಾವ ರೀತಿ ಸಿದ್ಧವಾಗಿದ್ದಾರೆ, ಅವ್ರದ್ದು ಯಾವ ರೀತಿ ಹೊಡೆದು ಉಳಿಸಿದ್ವಿ ಅಂತ. ಸೊ ಈ ಥರ ಯಾವುದೇ ರೀತಿ ತೊಂದರೆ ಆಗದೆ ಶಾಂತಿ ಪಾಲನೆಯಿಂದ ಇದ್ದರೆ ಚೆನ್ನಾಗಿರುತ್ತೆ, ದೇಶ ಅಭಿವೃದ್ಧಿ ಅಥವಾ ಮುಂದೆ ನಡೀಲಿ ಅಂತ ಕೇಳ್ಕೊಳ್ಳೋಣ. ಸೊ ಈ ವಿಡಿಯೋ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.